ಎಲ್ರಿಗೂ ನಮಸ್ಕಾರ. ತೇರದಾಳ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಒಂದು ಒಕ್ಕೊರಲ ಹಕ್ಕತ್ವಾಯನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಮಂಡಿಸಲು ನಾವೆಲ್ಲ ಇವತ್ತು ಸೇರಿರ್ತಕ್ಕಂಥದ್ದು. ನೂತನವಾಗಿ CLP ನಾಯಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ DK ಶಿವಕುಮಾರ್ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ತೇರದಾಳ ವಿಧಾನಸಭಾ ಮತಕ್ಷೇತ್ರದ ಸಮಸ್ತ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ, ಕಾರ್ಯಕರ್ತರ ಪರವಾಗಿ ತಿಳಿಸಲು ನಾನು ಬಯಸ್ತೇನೆ. ನಮ್ಮೆಲ್ಲರ ಬೇಡಿಕೆ ಏನಪ್ಪಾ ಅಂದ್ರೆ, ಬಾಗಲಕೋಟೆ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ಮುಖಂಡರು, ಮುತ್ಸದ್ದಿ ನಾಯಕರು, ದೀನ ದಲಿತರ, ಹಿಂದುಳಿದ ವರ್ಗದವರ, ಅಲ್ಪಸಂಖ್ಯಾತರ ಎಲ್ಲರ ಬಾಳಿನ ಒಂದು ಆಶಾಕಿರಣ ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಶ್ರೀಯುತ RB ತಿಮ್ಮಾಪುರ್ ಸಾಹೇಬರಿಗೆ ಕರ್ನಾಟಕ ರಾಜ್ಯದಲ್ಲಿ ಏನು ನೂತನ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ DK ಶಿವಕುಮಾರ್ ಸಾಹೇಬರು, AICCಯ ವರಿಷ್ಠರು ಹಾಗೂ KPCC ಎಲ್ಲ ಮುಖಂಡರಿಗೆ ನಾವೇನು ಒತ್ತಾಯ ಮಾಡ್ತೀವಪ್ಪ ಅಂದ್ರೆ, ಶ್ರೀಯುತ RB ತಿಮ್ಮಾಪುರ್ ಸಾಹೇಬರಿಗೆ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕಲ್ಪಿಸಬೇಕಾಗಿ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ವತಿಯಿಂದ, ಕಾರ್ಯಕರ್ತರ ವತಿಯಿಂದ ನಾವು ಇವತ್ತು ವಿನಂತಿಯನ್ನು ಮಾಡ್ಕೋತೇವೆ. ಈ ವಿನಂತಿ ಏನಪ್ಪಾ ಅಂದ್ರೆ, RB ತಿಮ್ಮಾಪುರ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವುದರಿಂದ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಮತ್ತಷ್ಟು ಬಲಿಷ್ಠಗೊಳ್ಳಲು ಪ್ರಯತ್ನ ಮಾಡಿದಂತಾಗುತ್ತದೆ. ಮುಂಬರ್ತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎದುರಿಸಲಿಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಸನ್ನದ್ಧವಾಗ್ತದೆ ಅಂತಕ್ಕಂಥದ್ದು, ಹಾಗೂ ಎಲ್ಲ ಹಿಂದುಳಿದ ವರ್ಗದವರು ಇರ್ಬೋದು, ದಲಿತ ವರ್ಗದವರಿರ್ಬೋದು, ಎಲ್ಲರಿಗೂ ಕೂಡ ಒಂದು ಸಂತೋಷದ ಸಂಗತಿ. ಈ ಬಾರಿ ದಯವಿಟ್ಟು RB ತಿಮ್ಮಾಪುರ್ ಅವರಿಗೆ ಈ ಒಂದು ಅವಕಾಶವನ್ನು ಒದಗಿಸಿಕೊಡ್ಬೇಕಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರಲ್ಲಿ, ಮುಖಂಡರಲ್ಲಿ ವಿನಂತಿ ಮಾಡ್ತೀನಿ. ವೀಕ್ಷಿಸಲು ಈ ಕೂಡಲೇ ನಮ್ಮ ಜಸ್ಟ್ ಕರ್ನಾಟಕ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ.